ನಾವು ಸಣ್ಣರಿದ್ದಾಗೆಲ್ಲ ಅರ್ಧಿರೋ ಬಟ್ಟೆ ಹಳೆ ಬಟ್ಟೆ ಕೊಡೋರು. ಒಂದು ಹೋಲಿ ಸೆಲೆಬ್ರೇಟ್ ಮಾಡಕ್ಕೆ ಊರು ಬಿಟ್ಟು ಊರಿಗೆ ಬಂದಂಗಾಯ್ತು. ಇವ್ಳು ನೋಡಿ ಫ್ರೆಂಡ್ಸ್, ಯಾವ್ದಾರ ಜಾತ್ರೆ ಕನ್ನಡಕ ಹಾಕೊಂಡ್ಬಂದು ಟಿವಿ ಹೆಸರತ್ತು ಬೆವರ್ಸಿ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೆ ನಮ್ಮ ಫ್ರೆಂಡ್ ಮನೆಯಿಂದ ವಿಡಿಯೋ ಮಾಡ್ತಿದ್ದೇನೆ, ಫೋನ್ ಹಸಿಬೆಂಡಿಂದ. ಸೊ ಇವತ್ತು ನಾವು ಎಲ್ಲ ಸೇರಿ ಒಂದು ಹೋಲಿ ಇವೆಂಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೆಲ್ಲ ತೋರಿಸ್ತೀನಿ ಯಾವ ಥರ ಇರುತ್ತೆ, ಏನೇನು ಆರ್ಗನೈಸ್ ಮಾಡಿದ್ದಾರೆ ಅಂತ. ಸೊ ಗೈಸ್ ನೋಡಿ, ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿವಿ. ನಾವು ಸಣ್ಣರಿದ್ದಾಗೆಲ್ಲ ಅರ್ಧಿರೋ ಬಟ್ಟೆ ಹಳೆ ಬಟ್ಟೆ ಕೊಡೋರು. ಇವಾಗ ನೋಡಿದರೆ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಹೋದ್ರೆ ಅದು ಗೊತ್ತಾಗ್ಬಿಡುತ್ತೆ ಎಲ್ಲರೂ ಹೋಲಿ ಅಂತ. ಕಾಲ ಚೇಂಜ್ ಆಗಿದೆ ಗಾಯ್ಸ್. ಇಷ್ಟೆಲ್ಲ ಪ್ರಿಪ್ರೇಷನ್ ಆಗಿ ಹೋಗ್ಬೇಕು ಹೋಲಿಗೆ. ಬನ್ನಿ ಹೋಗೋಣ ಟಿಫನ್ ಮಾಡಿಕೊಂಡು. ಸೊ ಗೈಸ್, ಎಲ್ಲರೂ ಟಿಫನ್ ಮಾಡ್ಕೊತಿದ್ದೀವಿ ಬಿಸಿ ಬಿಸಿ ತಿಂಡಿ ಹತ್ರ. ಸೊ ಟಿಫನ್ ಇವಾಗ ಅಲ್ಲೇ ಮೆಟ್ರೋ ಸ್ಟೇಷನ್ ಅಲ್ಲೇ ಇದೆ. ಸೊ ಅಲ್ಲಿಂದ ಮೆಟ್ರೋ ಹೋಗ್ಬೇಕು, ಲಾಸ್ಟ್ ಮೆಟ್ರೋ ಸ್ಟೇಷನ್ ಹೋಗ್ಬೇಕು. ಸೊ ಗೈಸ್, ನಮ್ಮ ಇನ್ನೊಂದು ಫ್ರೆಂಡು ಬಂದು ನವಯುವ ಜ್ಯೋತಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಬನ್ನಿ, ಮೆಟ್ರೋ ಬರ್ತಾ ಇದೆ ಗೈಸ್. ಮೆಟ್ರೋ ಸ್ಟೇಷನಿಂದ ಇವಾಗ ಅಗ್ನಿ ತೇಜ ಫಾರ್ಮ್ ಸ್ಟೇಗೆ ಹೋಗ್ತಿದ್ದೀವಿ. ಒಂದು ಹೋಲಿ ಸೆಲೆಬ್ರೇಟ್ ಮಾಡೋಕ್ಕೆ ಊರು ಬಿಟ್ಟು ಊರಿಗೆ ಬಂದಂಗಾಯ್ತು. ಅತ್ತಿಗುಪ್ಪೆಯಿಂದ ಲಾಸ್ಟ್ ಮೆಟ್ರೋ ಸ್ಟೇಷನ್ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಅಲ್ಲಿ ಇಳಿದು ಅಲ್ಲಿಂದ ಬಸ್ಸಿಗೆ ವೆಯ್ಟ್ ಮಾಡಿ ಬಸ್ ಸಿಗಲಿಲ್ಲ. ಕ್ಯಾಬ್ ಬುಕ್ ಆಯಿತು. ಕ್ಯಾಬ್ ಬುಕ್ ಆದಮೇಲೆ ಬಸ್ ಬಂತು. ಸೊ ಕ್ಯಾಬ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀವಿ. 1 hour 2 hours ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟು ದೂರ ಹೋಗ್ಬೇಕು ಬೆಂಗಳೂರಲ್ಲಿ. ನಮ್ಮೂರಾಗಾದರೆ ಮನೆ ಬಾಗಿಲಿಗೆ ಬಂದಷ್ಟು ಹೋಗೋರು. ಏನು ಮಾಡೋಕ್ಕಾಗಲ್ಲ. ನೋಡಿ ಹಾಂ ನೋಡಿ, ನಾವು ಹೋಗೋ ಬಸ್ ಅಲ್ಲೇ ಮುಂದೆ ಐತಿ. ಫ್ರೀಯಾಗಿ ಹೋಗ್ತಿದ್ವಿ ಆರಾಮಾಗಿ. ಏನು ಮಾಡೋಕ್ಕಾಗಲ್ಲ. ಖರ್ಚು ಮಾಡಿ ಸೆಲೆಬ್ರೇಟ್ ಮಾಡಬೇಕು ಅಂತಂದಿದೆ. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಹೋಲಿ ರೇವ ಅಗ್ನಿ ತೇಜ ಫಾರ್ಮ್ ಹೌಸ್. ಅಗ್ನಿ ತೇಜ ಫಾರ್ಮ್ ಸ್ಟೇ. 12 o'clock ಸ್ಟಾರ್ಟ್ ಆಗುತ್ತೆ ಇವೆಂಟು. ನಾವು 10 ಗಂಟೆಗೆ ಬಂದು ಕುಂತೀವಿ. ಸೊ ಗೈಸ್ ನೋಡಿ, ಡೆಕೋರೇಷನ್ ಎಲ್ಲ ಯಾವ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲಿ ಹೋದರೆ ಮುಂದೆ ಬಾರ್ ಕೌಂಟರ್ ಇದೆ. ಸೊ ಇಲ್ಲಿ ಫುಲ್ ವಿಂಟೇಜ್ ಹಳ್ಳಿ ಸೆಟಪ್ ಮಾಡಿದ್ದಾರೆ, ಎತ್ತಿನ ಗಾಡಿ ಮನೆ ಎಲ್ಲ. ಸೊ ಇಲ್ಲಿ ಸ್ಕೂಟರ್ ಹಂಗೆ ಸ್ವಲ್ಪ ಮುಂದೆ ಬಂದರೆ ಇದೆಲ್ಲ ಫೋಟೋ ಶೂಟ್ ಸ್ಪೇಸ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಹಂಗೆ ನಾವು ಆ್ಯಕ್ಚುಲಿ ಇದು ಮೇನ್ ಗೇಟು. ಸೊ ಇಲ್ಲಿಂದ ಹಿಂಗೆ ನಡ್ಕೊತ ಬಂದರೆ ರಿಸೆಪ್ಷನ್ನು. ಸೊ ನಮಗಿವಾಗ ಲಾಕರ್ಸ್ ಕೊಟ್ಟಿದ್ದಾರೆ, 7 ಲಾಕರ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ಹೋಗಿ ಇಡಬೇಕು ಎಲ್ಲ ಲಾಕರಲ್ಲಿ ಲಗೇಜ್ ಎಲ್ಲ. ಸೊ ಅಲ್ಲಿ ಮುಂದೆ ಹೋದರೆ ಪೂಲ್ ಇದೆ. ಆಮೇಲೆ ಅಲ್ಲಿ ರೈನ್ ಡ್ಯಾನ್ಸ್ ಸೆಟಪ್ ಇದೆ. ನೋಡೋಣ ಹೋಗ್ತಾ ಏನೇನಿದೆ ಅಂತ. ಸೊ ಇವರಿಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ತಕ್ಕೊಳಕ್ಕೆ ಟ್ರೈಪಾಡ್ ಸೆಟ್ ಮಾಡ್ತಿದ್ದಾರೆ. ಎಲ್ಲಿ ನೋಡಿ ಗಾಯ್ಸ್, ದ ಬೆಟರ್ ಹೋಸ್ಟ್. ಸೂಪರ್ ಇದೆ. ಅಲ್ಲಿ ಯಾರೋ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ಚಿಯರ್ಸ್. ಇಲ್ಲಿ ಲೈಟಿಂಗ್ ಸೆಟಪ್ ಇದೆ ಈವ್ನಿಂಗ್ ಟೈಮಲ್ಲಿ. ನೈಸ್, ಎಲ್ಲ ಚೆನ್ನಾಗಿದೆ. ಇದ್ರ ಚಾರ್ಜಸ್ ಎಲ್ಲ ಯಾವ ಥರ ಇತ್ತು ಅಂತ ಹೋಗ್ತಾ ಹೇಳ್ತೀನಿ, ಬನ್ನಿ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಷ್ಟೇ, ಏನು ಹೇಳೋದು ಅದ್ರ ಬಗ್ಗೆ, ನೋ ಕಾಮೆಂಟ್ಸ್. ಸೊ ಬನ್ನಿ, ಇಲ್ಲಿ ಪೂಲೆಲ್ಲ ಇದೆ, ಆಡ್ತಾ ಇದ್ದಾರೆ ಎಲ್ಲರೂ, ಚೆನ್ನಾಗಿದೆ.
ಇನ್ನು 12 o'clock ಸ್ಟಾರ್ಟ್ ಅಂತೆ. ಸೊ ನಾವು ಅಷ್ಟರೊಳಗಡೆ ಫೋಟೋಶೂಟ್ ಏನಾದ್ರು ಮಾಡ್ಕೊಳೋದಿದ್ರೆ ಮಾಡ್ಕೊತೀವಿ. ಗೈಸ್ ಇವಾಗ ಫೋಟೋಶೂಟ್ ನಡೀತಾ ಇದೆ ಎಲ್ಲಾರ್ದು. ಇವಳು ನೋಡಿ ಫ್ರೆಂಡ್ಸ್ ಯಾವ್ದಾರ ಜಾತ್ರೆ ಕನ್ನಡಕ ಹಾಕೊಂಡ್ಬಂದು ಪೋಸ್ ಕೊಡ್ತದಾಳೆ. ನಂದು ಇದು ಗೈಸ್ ನಟ್ಟು ಬಿತ್ತು, ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಯ್ತು. ಯಾವ್ದು ಚೀಪ್ ಇತ್ತು ಅದು ತರ್ಸಿದ್ವಕ್ಕ. ಯಾವ್ದು 1 day ಡೆಲಿವರಿ ಇತ್ತಲ್ಲ ಅದನ್ನ ತರ್ಸಿದ್ವಿ. ಸೌಕಾರ ಮಂದಿ 1000 rupees ಕೊಟ್ಟು ಟ್ರೈ ಮಾಡಿ ನೋಡಿದ್ರೆ. ಸೊ ಗೈಸ್ ಇನ್ನ ಸ್ವಲ್ಪ ಹೊತ್ತರಲ್ಲೇ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ನಮಗೆ ಒಂದು ಸೀಲ್ ಹೊಡೆದು ಟೇಪ್ ಕೊಟ್ಟಿದ್ದಾರೆ. ಸೀಲ್ ತೋರಿಸಿ ಟಿವಿ ಹಚ್ಚಂದ್ರೆ ತು ಬೇವರ್ಸಿ ಅಂತ. ಹೆಚ್ಚಂದ್ರೇನು ಬೇವರ್ಸಿ SH. ಎಲ್ಲಿಂದ ಬರ್ತಾರ ಇವ್ರು ಬಂದು? ಇವಾಗೆಲ್ಲ ಬ್ಯಾಗ್ಸ್ ಅನ್ನ ಲಾಕರ್ ಅಲ್ಲಿ ಇಡೋಕೆ ಹೋಗ್ತಿದೀವಿ. ಇಷ್ಟಲ್ಲೇ ಒಂದು ಅವಾಂತರ ಆಗೋದಿತ್ತು. ಲಾಕ್ ಇಟ್ಟು ಕೀ ಎಲ್ಲೋ ಕೆಳಗಡೆ ಬಿದ್ದುಬಿಟ್ಟಿತ್ತು. ಅಲ್ಲಿ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ. ಸರ್ ಯಾವ್ದು ಅದೇನಾ ಲಾಕರ್? ವಾವ್, ಲಾಕೇ ಇಲ್ಲ. ನವ ಯುವ ಜ್ಯೋತಿ ಜೆಂಟ್ಸ್ ಚೇಂಜಿಂಗ್ ರೂಮ್ ಹತ್ರ ಹೋಗ್ತದೆಯಲ್ಲ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಬನ್ನಿ ಹೋಗೋಣ. ವಾವ್, ಪೂಲ್ ಪರವಾಗಿಲ್ಲ, ದೊಡ್ಡದಾಗೆ ಇದೆ. ಎಷ್ಟದಿ ಮಟ್ಟಿ? 5 feet ಅದೆಯಾ? ಸೊ ಗೈಸ್ ಇನ್ನ ಯಾರು ಬಂದಿಲ್ಲ. 100 ಜನ ಅಂತಂದು ಹೇಳಿದ್ದಾರೆ. ನೋಡಿ ಕಾಯ್ಕೊಂಡು 110 ಜನ ನಾವೇ. ಅದರಲ್ಲೂ ನಮ್ದ್ರಲ್ಲಿ 3 ಜನ ಎಸ್ಕೇಪ್ ಆಗಿದ್ದಾರೆ. 7 ಜನ ಅಷ್ಟೇ ಬಂದೀವಿ. ಸೊ ಇನ್ನ ವೇಟ್ ಮಾಡ್ತಾ ಇದ್ದೀವಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ಚಿಕ್ಕ ಹುಡುಗರಿಗೆಲ್ಲ ಅದು ಇಟ್ಟಿದ್ದಾರೆ. ಟಬ್, ವಾಟರ್ ಟಬ್. ನೀನು ಹೋಗಿ ಉಲ್ಡಾಡು, ಬರೋ ನೀರೆಲ್ಲ ಹೊರಗೆ ಬರ್ತದೆ ಅದು. ಸೊ ಗೈಸ್ ಇವಾಗ ಕನ್ಫ್ಯೂಷನ್ ಏನಂದ್ರೆ ಕಲರ್ಸ್ ಹಾಕೊಂಡಿ ಮೇಲೆ ಪೂಲಲ್ಲಿ ಬಿಡ್ತಾರೋ ಇಲ್ವೋ ಅನ್ನೋದೇ ಕನ್ಫ್ಯೂಷನ್. ಪೂಲ್ ಪಾರ್ಟಿ ಅಂತ ಇತ್ತು, ರೈನ್ ಡ್ಯಾನ್ಸ್ ಅಂತ ಇತ್ತು, DJ ಪಾರ್ಟಿ ಅಂತ ಇತ್ತು ಫ್ರೆಂಡ್ಸ್. ಬಟ್ ಕಲರ್ಸ್ ಹಾಕಿ ಮೇಲೆ ಪೂಲಲ್ಲಿ ಬಿಡ್ತಾರೋ ಇಲ್ವೋ ಡೌಟ್. ಅದು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ನಾವೇ 7 ಜನ ಕೈ ಎಕ್ಕೂತಾ ಮಾಡ್ಬೇಕು. ರೈನ್ ಡ್ಯಾನ್ಸ್ ಅಲ್ಲಿ ಇರ್ಬೇಕು. ಅದೇ ಪೈಪ್ ಇರ್ತೈತಲ್ಲ ಮೇಲ್ಗಡೆ, ತೂತ್ ಮಾಡಿರ್ತಾರೆ. ಬನ್ನಿ ಚಿಲ್ ಝೋನಲ್ಲಿ ಚಿಲ್ ಮಾಡೋಣ. ಲೆಟ್ಸ್ ಚಿಲ್.
ಏ ಅವ್ರು ಹೇಳೋದು ಏ Sisters got me twisted, can't resist it. ಯಾವ ಸಾಂಗ್ ಬಂತ ನಿನಗೆ? ಗೈಸ್ ಫೈನಲಿ ಪೂಲಲ್ಲೆಲ್ಲ ಆಟಾಡಿ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಖಾನ ಏನಂತಾರೆ ಖಾನ ಜಾರೆ ಖಾನ ಖಾನೆ ಜಾರೆ ಖಾನ ಖಾನೆ ಜಾರೆ ಖಾನ ಅಲ್ಲಲೇ ಖಾನ ಖಾನೆ ಜಾರೆ ಊಟ ಮಾಡಕ್ ಹೋಗ್ತಿದ್ದೀವಿ ಫ್ರೆಂಡ್ಸ್. ಬನ್ನಿ, ಗೊತ್ತಿಲ್ದಿರೋ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಹಿಂಗೆ ಆಗ್ಯದು. ಊಟ ಮಾಡಿ ಹಿಂದಿ ಪಂಟ್ರು ನಾವು. ಹೋಗೋಣ, ಏನೇನಿದೆ ನೋಡೋಣ ಊಟಕ್ಕೆ. ತಗೋ, ನಾನೇ ತಿನ್ನಲ್ಲ, ತಗೋ ಸುಮ್ಮನೆ ಹಾಕ್ಸ್ಕೊಂಡು ಯಾರು ತಿಂತಾರ. ಸೊ ಗೈಸ್, ಊಟಕ್ಕೆ ಚಪಾತಿ, ನನಗೆ ಚಿಕನ್ನು, ಸೌತೆಕಾಯಿ, ಇವರಿಗೆ ದಾಲು, ಪನ್ನೀರ್ ಹಾಕ್ಸ್ಕೊಂಡಿಲ್ಲ, ಇವಳು ಹಾಕ್ಸ್ಕೊಂಡಿದ್ದಾಳೆ ಪನ್ನೀರು, ಚಿಕನ್. ಸೊ ಇನ್ನು ಗೀ ರೈಸ್ ಎಲ್ಲ ಇದೆ. ನೆಕ್ಸ್ಟ್ ಹಾಕ್ಸೋಣ. ಕುತ್ಕೊಳ್ರಿ, ಶೇರ್ ತಗೊಳ್ರಿ ಅಲ್ಲಿ. ಕುತ್ಕ ಏನು ಊಟ ಮಾಡ್ಕೊಂಬಂದು ಇವಾಗ ಸ್ವಲ್ಪ ಹೊತ್ತು ರೈನ್ ಡ್ಯಾನ್ಸ್ ಆಡಿದ್ವಿ. ಇವಾಗ ಮತ್ತೆ ಅವರು ಪೂಲಲ್ಲಿ ಇಳಿದಿದ್ದಾರೆ. ಅವ್ನು ಡಿಜೆದವನು ಯಾರೋ ಸಾಂಗ್ ಬೇರೆ ನೆಟ್ಟಿಗೆ ಆಗ್ತಾ ಇಲ್ಲ, ಕುಣಿಯೋಕ್ಕೂ ಮನ್ಸಾಗ್ತಾ ಇಲ್ಲ. ಇವ್ರು ಸುಮ್ಮನೆ ರೊಚ್ಚಿಗೆದ್ದು ಸುಮ್ಮನೆ ಅವ್ರು ಯಾವ ಸಾಂಗ್ ಹಾಕಿದ್ರು ಸುಮ್ಮನೆ ಬಾಡಿ ಮೂಮೆಂಟ್ ಮಾಡ್ತಿದ್ದಾರೆ. ಸಾಂಗ್ ಚೆನ್ನಾಗಿ ಹಾಕಿದರೆ ಡ್ಯಾನ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಏನೋ ಒಂದು ಸ್ವಲ್ಪ ತಾಡಿ ಡ್ರೆಸ್ ಚೇಂಜ್ ಮಾಡಿ ಇಲ್ಲಿಂದ ಜಂಪು. ಸೊ 5:30ಗೆ ಇಲ್ಲಿಂದ ಬಸ್ ಇದೆ ಅಂತೆ, ಸೊ ಅದಕ್ಕೆ ಕ್ಯಾಚ್ ಮಾಡೋದು.
ಗೈಸ್ ಫೈನಲಿ ಎಲ್ಲ ಪೂಲಲ್ಲಿ ಆಡಿ ಈಗ ಫ್ರೆಶ್ ಅಪ್ ಆಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ 5:30ಗೆ ಬಸ್ ಇದೆ ಅಂತ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನನಗೆ ಅನ್ಸೋ ಮಟ್ಟಿಗೆ ಇಟ್ ವಾಸ್ ಓಕೆ. ಬಿಕಾಸ್ ಡಿ ಜೆ ಎಲ್ಲ ಸಾಂಗ್ಸ್ ನಾವು ಸ್ಟಾರ್ಟಿಂಗಲ್ಲಿ ಕನ್ನಡ ಸಾಂಗ್ಸ್ ರಿಕ್ವೆಸ್ಟ್ ಮಾಡಿದ್ವಿ, ಅಲ್ಲಿ ಒಂದೆರಡು ಹಾಕಿದ್ರು ಬಿಟ್ಟರೆ ಬೇರೆದೆಲ್ಲ ವರ್ಸ್ಟ್ ಅಂದರೆ ಏನು ಅಂತ ಜೋಶಿರೋ ಸಾಂಗ್ಸು ಹಾಕಿಲ್ಲ. ಸೊ ಅಲ್ಲೊಂದು ಡಿಸಪಾಯಿಂಟ್ ಆಯಿತು. ಊಟ ಆಲ್ಸೋ ಓಕೆ, ಏನು ಅಂಥ ವೆರೈಟೀಸ್ ಇರಲಿಲ್ಲ. ಓಕೆ, 1-2-3 ಡಿಶಸ್ ವೆಜ್ಜು, 1-2-3 ಡಿಶಸ್ ನಾನ್ ವೆಜ್ ಇತ್ತು. ಟೇಸ್ಟು ಚೆನ್ನಾಗಿತ್ತು. ಇಲ್ಲಿ ಡೆಕೋರೇಷನ್ನು ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಜನ ಜಾಸ್ತಿ ಬಂದಿಲ್ಲ, ಎಲ್ಲ ಕಡಿಮೆ ಜನ ಬಂದಿದ್ದಾರೆ. ನಾವೇ ಎಲ್ಲ ಫಸ್ಟ್ ಇನಾಗ್ರೇಟ್ ಮಾಡಿದ್ದು, ಪೂಲಿಂದ ಹಿಡಿದು ಡಿ ಜೆಯಿಂದ ಹಿಡಿದು ಫೋಟೋಶೂಟಿಂದ ಹಿಡಿದು ಎಲ್ಲ ನಾವೇ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಎಲ್ಲ 2 hours ಮುಂಚೆ ಬಂದಿರೋದ್ರಿಂದ ಎಲ್ಲ ನಾವೇ ಸ್ಟಾರ್ಟ್ ಮಾಡಿ ಈಗ ಫಸ್ಟ್ ನಾವೇ ಪ್ಯಾಕಪ್ ಆಗಿ ನಿಂತಿದ್ದೀವಿ. ಬನ್ನಿ ನಮ್ಮ ಫ್ರೆಂಡ್ಸಿಂದ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಅಂತ ಕೇಳೋಣ. ಸೊ ಗೈಸ್, ಇಲ್ಲಿ ನಾವು ಆಟಾಡೋ ಟೈಮಲ್ಲೆಲ್ಲ DSLR-ಅಲ್ಲಿ ಕ್ಯಾಪ್ಚರ್ ಮಾಡಿರೋ ಫೋಟೋಸ್ ಇವು. ಸೊ 1 ಪ್ರಿಂಟಿಗೆ 200 rupees. ನಾವಿಲ್ಲಿದ್ದೇವೆ ನೋಡಿ. ಸೊ ಗೈಸ್, ನಾನು ಮೊಟ್ಟೆ ಹೊಡೆದಿದ್ದು ಮಡ್ಡಿಗೆ ಯಾವ ಥರ ಫೀಲ್ ಆಗಿದೆ? ಫುಲ್ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದಾಳೆ. ಕೇಳೋಣ ಬನ್ನಿ. ಹೇಳಿ ಮಡ್ಡಿ, ಹೆಂಗಿತ್ತು ಮೊಟ್ಟೆ ಹೊಡ್ಸ್ಕೊಂಡಿದ್ದು? ಆಲ್ ಮಡ್ಡಿ ಫ್ಯಾನ್ಸ್ ಅಸೆಂಬಲ್, ನಿಮ್ಮ ಕಮೆಂಟ್ ಹಾಕಿ ಹೆಂಗಿತ್ತು ಅಂತ. ಸೊ ಹೇಳು ಮಡ್ಡಿ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಲ್ಲ, ಮೊಟ್ಟೆ ಹೊಡೆದಿದ್ದಲ್ಲ, ಇಲ್ಲಿ ಬಂದು ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ಹೆಂಗಿತ್ತು? ಚೆನ್ನಾಗಿತ್ತು ಎಲ್ಲ. ಹಾಂ, ಫುಲ್ ಎಂಜಾಯ್ ಮಾಡಿದ್ವಿ ನಾವು. ಹಾಂ ಅಷ್ಟೇ. ಮತ್ತೆ ಸಾಂಗ್ಸು, ಆಮೇಲೆ ಫುಡ್ಡು ಕಡಿಮೆ ಇತ್ತು. ಓಕೆ, ಫುಡ್ ಓಕೆ, ಫುಲ್ ಎಂಜಾಯ್ ಮಾಡಿದ್ವಲ್ಲ ಅಷ್ಟೇ ಬೇಕಿತ್ತು. ನೀನು ಹೇಳಕ್ಕ, ಹೆಂಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ತುಂಬ ಜನ ಯಾರು ಇದ್ದೇ ಇರಲಿಲ್ಲ, ಬೋರ್ ಆಯಿತು. ಆಮೇಲೆ ಒಂದು ಸ್ವಲ್ಪ ಜನ ಬಂದಿದ್ದಕ್ಕೆ ಜಾಸ್ತಿ ಆಯಿತು. ಸ್ಟಾರ್ಟಿಂಗ್ ನಮ್ಮದೇ ರಾಜ್ಭರ್, ನಾವೇ ಎಲ್ಲ ಇನಾಗ್ರೇಟ್ ಮಾಡಿದ್ದು. ಬನ್ನಿ ನಮ್ಮ ದೊಡ್ಡ ಮೇಡಮ್ ನವ್ಯ ಅವ್ರನ್ನ ಕೇಳೋಣ. ಹೆಂಗಿತ್ತು ಹೇಳಿ, ಅರೇಂಜ್ಮೆಂಟ್ಸ್ ಹೆಂಗಿತ್ತು, ಫುಡ್ ಹೆಂಗಿತ್ತು, ಸಾಂಗ್ಸ್ ಹೆಂಗಿದ್ವು? ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು, ಫುಡ್ಡು ಚೆನ್ನಾಗಿತ್ತು. ಆದರೆ ಸಾಂಗ್ಸ್ ಯಾವುದು ಚೆನ್ನಾಗಿರಲಿಲ್ಲ. ನಮಗೆ ಕನ್ನಡ ಹಾಡು ಹಾಕಿಲ್ಲ, ಅದಕ್ಕೆ ನಾವು ಮಜಾ ಮಾಡಿಲ್ಲ. ಬಟ್ ಓವರ್ ಆಲ್ ಎಂಜಾಯ್ ಮಾಡಿದ್ವಿ. ಮಜಾ ಮಾಡಿಲ್ಲ, ಎಂಜಾಯ್ ಮಾಡಿದ್ವಿ. ಓವರ್ ಆಲ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮಜಾ ಮಾಡಿಲ್ಲ, ಓವರ್ ಆಲ್ ಎಂಜಾಯ್ ಮಾಡಿದ್ವಿ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಎಲ್ಲ ಆಟಾಡಿದ್ದು ಚೆನ್ನಾಗಿ ಆಟಾಡಿದ್ವಿ. ಬಟ್ ಪೂಲಲ್ಲಿ ಆಟಾಡಿದ್ದು ಮಾತ್ರ ಬೆಸ್ಟ್. ಹೇಳು ಅಂಜಿ, ನಿನ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾವಂತೂ ಮಜಾ ಮಾಡಿದ್ವಿ, ಹಾಂ, ಡ್ಯಾನ್ಸ್ ಮಾಡಿದ್ವಿ, ಆಟಾಡಿದ್ವಿ. ರಂಜಿ ಅಂತೂ ಫೈನಲಿ ಅವಳ ಏನಂತಾರೆ, ಅವಳು ಪ್ರತಿ ವರ್ಷ ಹೋಲಿಗೆ ಮಾಡೋದನ್ನ ಕಂಪ್ಲೀಟ್ ಮಾಡಿದ್ಲು. ಅದು ಒಂಥರ ಸಂಪ್ರದಾಯ. ಮೊಟ್ಟೆ ಇಲ್ದೇನೆ ಹೋಳಿ ಇನ್ಕಂಪ್ಲೀಟ್. ತನು ಫುಲ್ ಮಜಾ. ಸೊ ಎಲ್ಲರಂತೂ ಪೂಲಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ದಾರೆ. ಬಟ್ ಸಾಂಗ್ಸಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಷ್ಟೇ. ಚಲೋ, ಈಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಬಸ್ ಬಂದ ಕೂಡಲೇ ಎಲ್ಲರೂ ಅವ್ರವ್ರ ಮನೆಗೆ ಚೆಕ್ಔಟ್. ಸೊ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಬಾಯ್.